ಈ ವಿಚಾರದಲ್ಲಿ ಈಗಾಗಲೇ ನಮ್ಮ ಪಕ್ಷದ ವತಿಯಿಂದ ಒಂದು ಸಮಿತಿಯನ್ನು ರಚನೆ ಮಾಡುವಂಥದ್ದಾಗಿದೆ. ಈ ಸಮಿತಿಯು ಈ ಅಡ್ಡ ಮತದಾನದ ವಿಚಾರದಲ್ಲಿ ತನಿಖೆಯನ್ನು ಮಾಡಿ ಯಾವುದು ಹೇಗೆ ಏನು ನಡೆದಿದೆ ಯಾರು ಅನ್ನುವಂಥ ಪತ್ತೆ ಹಚ್ಚುವಂಥ ತನಿಖೆ ಮಾಡುವಂಥ ಕಾರ್ಯಕ್ಕೆ ಈಗಾಗಲೇ ತಂಡ ನೇಮಕ ಆಗಿರೋಂಥದ್ದಿದೆ. ಹಾಗಾಗಿ ಆ ತಂಡ ಈ ವಿಚಾರದಲ್ಲಿ ಸಾಕಷ್ಟು ಗಮನವಹಿಸಿ ವರದಿ ಕೊಡುವಂಥದ್ದಾಗುತ್ತೆ. ತದನಂತರ ನೋಡೋಣ, ಪ್ರಜಾಪ್ರಭುತ್ವದಲ್ಲಿ ಇಂಥ ಸವಾಲುಗಳು ಬರುತ್ತೆ. ಈ ಸವಾಲುಗಳನ್ನು ಮೀರಿ ನಾವು ಬೆಳೆಯುವಂಥದ್ದು ಆಗಬೇಕಾಗುತ್ತೆ. ಹಾಗಾಗಿ ಇವೆಲ್ಲ ನಮಗೆ ಒಡ್ಡಿರುವಂಥ ಸವಾಲು. ಈ ಸವಾಲನ್ನು ನಾವು ಖಂಡಿತ ಸ್ವೀಕರಿಸಿ ಇದನ್ನು ಮೀರಿ ಬೆಳೆಯುವಂಥ ಶಕ್ತಿ ಮತ್ತು ಆತ್ಮವಿಶ್ವಾಸ ಭಾರತೀಯ ಜನತಾ ಪಾರ್ಟಿಗಿದೆ. ಇಂಥ ಸವಾಲುಗಳು ಅದೇನು ನಮಗೇನು ಒಂದು ಮುನ್ನೆಚ್ಚರಿಕೆಯನ್ನು ಕೊಟ್ಟಿರೋವಂಥದ್ದು, ಖಂಡಿತ ಎಚ್ಚರಿಕೆಯೂ ಸ್ವೀಕರಿಸ್ತೀವಿ. ಇದನ್ನು ಹೇಗೆ ಎದುರಿಸಬೇಕು, ಇದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ, ಮುಂದೆ ನಡೆಯುವಂಥದ್ದು ಶಕ್ತಿ ಅಪಾರವಾಗಿ ಭಾರತೀಯ ಜನತಾ ಪಾರ್ಟಿಗಿದೆ. ನಮಗೆಲ್ಲ ನಾಯಕರಾಗಿರುವಂಥ ನರೇಂದ್ರ ಮೋದಿಯವರಾಗಲಿ, ಅಮಿತ್ ಶಾ ಅವರಾಗಲಿ, ನಿತಿನ್ ನಬೀನ್ ಅವರ ಒಂದು ಮಾರ್ಗದರ್ಶನದಲ್ಲಿ ಪಾರ್ಟಿ ಸದೃಢವಾಗಿ ಬೆಳೆಯುತ್ತೆ. ಇಂಥ ಕೆಲಸ ಮಾಡಿದಂಥವ್ರಿಗೆ ಪ್ರತಿ ಉತ್ತರ ಕೊಡುವಂಥದ್ದು ಆಗುತ್ತೆ. ಹೈಕಮಾಂಡ್ ಗರಂ ಆಗಿದೆ ಅಂತ 23 ಬನ್ನಿ ಅಂತ ಅಶೋಕ್ ಅವ್ರನ್ನ ವಿಜೇಂದ್ರ ಅವ್ರನ್ನ ಖಂಡಿತ ಇದು ಸೂಕ್ಷ್ಮವಾಗಿರೋ ವಿಚಾರ ಅಲ್ವಾ, ಇದು ಸೂಕ್ಷ್ಮ ಇದೆ. ಹಾಗಾಗಿ ಇದು ಸೂಕ್ಷ್ಮವಾಗಿ ಗಮನಿಸುವಂಥದ್ದು ಆಗಬೇಕು. ಯಾಕೆಂದರೆ ಯಾವುದನ್ನು ಹಗುರವಾಗಿ ತೊಗೊಳಕ್ಕಾಗಲ್ಲ, ಸೂಕ್ಷ್ಮವಾಗಿದೆ. ಆದರೆ ಪಕ್ಷಕ್ಕೆ ಇದನ್ನು ಇಂಥವನ್ನ 106 ಘಟನೆಗಳು ನೋಡಿ ಬೆಳೆದಿರೋಂಥದ್ದು. ಹಾಗಾಗಿ ಇದನ್ನು ತೀಕ್ಷ್ಣವಾಗಿ ಸೂಕ್ಷ್ಮವಾಗಿ ನೋಡುವಂಥದ್ದು ಆಗುತ್ತೆ. ಇದ್ರ ಬಗ್ಗೆ ಗಮನ ವಹಿಸುವಂಥದ್ದು, ಇದನ್ನು ಕಡೆಗಣಿಸೋಕ್ಕೂ ಆಗಲ್ವಲ್ಲ, ಇದು ಕಡೆಗಣಿಸೋಕ್ಕೂ ಆಗಲ್ಲ. ಹಾಗಾಗಿ ಗಮನ ವಹಿಸುವಂಥ ಕೆಲಸ ಸಹಜವಾಗಿ ಇದು ಗಮನಿಸುವಂಥ ಕೆಲಸ ಆಗುತ್ತೆ. ಅಡ್ಡಮತದಾನ ಯಾರ ನೋಡುವ ಇದೆಲ್ಲ ಬಿಜೆಪಿ ಸಾಮೂಹಿಕ ವೈಫಲ್ಯ ಎಲ್ಲರೂ ಒಟ್ಟು ಈ ವಿಚಾರದಲ್ಲಿ ವರದಿ ಬರಲಿ. ಈಗ ನಾನೇ ವರದಿ ಮಾಡೋಂಥದ್ದು ಆಗಕ್ಕಾಗಲ್ಲ. ಆತ್ಮಸಾಕ್ಷಿಗೆ ಮತ ಹಾಕಿದ್ದಾರೆ ಕಾಂಗ್ರೆಸ್ನವ್ರು ಏನಾರು ಆತ್ಮಸಾಕ್ಷಿಗೆ ಮತ ಹಾಕಿದ್ರೆ ಅಲ್ಲಿರೋ ಕ್ಯಾಂಡಿಡೇಟ್ ಎಲ್ಲ ಸೋತೋಯ್ತದೆ. ಇದು ಭಾಳ ದೊಡ್ಡ ಪದ, ಇದ್ರ ಅರ್ಥನೇ ಕಳ್ಕೊಂಬಿಟ್ಟಿದೆ. ಆತ್ಮಸಾಕ್ಷಿ ಅನ್ನೋಂಥದ್ದು ಕೆಲವು ಪಕ್ಷದವ್ರಿಗೆ ಆತ್ಮಸಾಕ್ಷಿ ಮಾತು ಚೆನ್ನಾಗಿ ಕಲ್ತ್ಬಿಟ್ಟಿರ್ತಾರೆ. ಮಾತನ್ನು ಹೇಗೆ ಬೇಕಾದ್ರೂ ಬಳಕೆ ಮಾಡೋವಂಥದ್ದು, ಯಾವುದನ್ನು ಬೇಕಾದ್ರೂ ಸಮರ್ಥಿಸ್ಕೊಳ್ಳುವಂಥ ಗಣ್ಯಮಾನ್ಯರು ಇದ್ದಾರೆ. ಹಾಗಾಗಿ ನಮಗೂ ಹೇಗೆ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋಂಥ ನಡೆನ ಒಂದು ಸಂದರ್ಭದಲ್ಲಿ ತೋರಿಸಿದೆ. ಆದರೆ ನಮಗೇನು ಇದರಿಂದ ನಷ್ಟ ಆಗಿರುವಂಥದ್ದು ಏನಿಲ್ಲ. ಒಂದು ಘಟನೆ ಆಗಿರುವಂಥದ್ದು ಎಲ್ಲ ಒಂದು ಕಡೆ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ ನಾವು. ಹಾಗಾಗಿ ಘಟನೆ ಒಂಥರ ಎಲ್ಲ ಒಂದು ಕಡೆ ಮನಸ್ಸಿಗೆ ನೋವಾಗೋಂಥದ್ದಾಗಿದೆ. ಸೊ ಆದರೂ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಸಮಸ್ಯೆ ಆಗಿರುವಂಥದ್ದು, ಫಲಿತಾಂಶದಲ್ಲಿ ಸಮಸ್ಯೆ ಆಗಿರುವಂಥದ್ದು ಯಾವುದೂ ಇಲ್ಲ. ದಟ್ ಇಸ್ ಅ ಪಾಸಿಟಿವ್ ನೋಟ್. ಗ್ಯಾರಂಟಿಗಳ ಮರುಪರಿಶೀಲನೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಸರ್. ಸಾಕಷ್ಟು ಜನರಿಂದ ವಿರೋಧ ಬರ್ತಿದ್ರು ಕೂಡ ಮರುಪರಿಶೀಲನೆ, ಮರುವರ್ಜಿ ಇವೆಲ್ಲ ಪ್ರಕ್ರಿಯೆಗಳೇ ಮುಂದಾಗಿದೆ ರಾಜ್ಯ ಸರ್ಕಾರ. ಮಾಡಲಿ, ಯಾವಾಗಲೂ ಮರುಪರಿಶೀಲನೆ ಆಗ್ತಾ ಇರಬೇಕು. ಯಾಕೆಂದರೆ ದುರ್ಬಳಕೆಗಳು ದುರ್ಬಳಕೆಗಳು ಆಗ್ತಿರತ್ತೆ, ಪರಿಶೀಲನೆ ಮಾಡಬೇಕು. ಆದರೆ ಏಕಾಏಕಿ ನಿಲ್ಲಿಸಿ ಕೊಡುವಂಥದ್ದು ಇದಾಗಬಾರ್ದು. ಅದು ಈ ಸುಧಾರಣೆಗಳು ಪರಿಶೀಲನೆ ಮಾಡುವಂಥದ್ದು ಕೊಡ್ತಾನೆ ಜೊತೆಯಲ್ಲೇ ಮಾಡ್ಬೋದು, ಜೊತೆಯಲ್ಲೇ ಮಾಡ್ತಾ ಹೋಗ್ಬೋದು. ಇವ್ರಿಗೇನು ಅಂದರೆ ಒಂದು ಪಿಳ್ಳೆ ನವ ಥರ ಒಂದು ಕಾರಣ, ಹಣ ಕೊಡೋದನ್ನ ನಿಲ್ಸೋಕ್ಕೆ ಒಂದು ಕಾರಣ ತೊಗೋತಾರೆ. ಈ ರೀತಿ ತೊಗೋಬಾರ್ದು. ಉದ್ದೇಶ ಜನ ಕೇಳಿರಲಿಲ್ಲ, ನೀವೇ ಕೊಡ್ಲಿಕ್ಕೆ ಮುಂದೆ ಆಗಿದ್ದೀರಾ. ಈ ಕೊಡ್ತಾ ಇರ್ಬೇಕಾದ್ರೆ ಏನಾರು ತಪ್ಪು ಒಪ್ಪುಗಳು ಅರ್ಹ ಫಲಾನುಭವಿಗಳು ಅಲ್ಲದೆ ಬೇರೆ ಯಾರಿಗಾರು ಕೊಟ್ಟಿದ್ರೆ ಇವನ್ನೆಲ್ಲ ನೋಡ್ಕೊಂಡು ಮಾಡಿ. ಏನು ತಪ್ಪೇನಲ್ಲ. ಹೊರ ರಾಜ್ಯದವರು, ಬೇರೆ ರಾಜ್ಯದವರು, ಅಥವಾ ತೀರೋಗಿರೋರು, ಇನ್ನೊಬ್ಬರು ಮತ್ತೊಬ್ಬರು ಪಡ್ಕೋತಿದ್ರೆ ನಿಮ್ಮಲ್ಲಿ ಸಿಸ್ಟಮ್ನಲ್ಲಿ ನಿಮ್ಮ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ರಿ. ನಿಮ್ಮ ಅಧಿಕಾರಿಗಳು ನಿದ್ದೆ ಮಾಡ್ತಿದ್ದಾರಾ? ಇವತ್ತು ಯಾವ ಒಂದು ಆಧಾರಿತವಾಗಿ ಏನು ಕೊಟ್ಟಿರೋದಲ್ಲ, ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳಿದರೆ ಎಲ್ಲರಿಗೂ ಕೊಡ್ತಾ ಇದ್ದೀರಾ, ಎಲ್ಲರಿಗೂ ಕೊಡ್ತಾ ಇದ್ದೀರಾ. ಎಲ್ಲ ಮಹಿಳೆಯರ ಸಬಲೀಕರಣ ಅಂತ ಮಾಡಿರುವಂಥದ್ದು. ಇದನ್ನು ತಿಂಗಳ ತಪ್ಪದೆ ಪ್ರತಿ ತಿಂಗಳು ಒಂದು ನಿಗದಿತವಾದಂಥ ದಿನಾಂಕನೇ ಕೊಡಿ.
ಹಾಗಾಗಿ ಬಳಕೆ ಆಗುತ್ತೆ. ನೀವು ಯಾವುದೋ ದಿನ ಕೊಡೋದು ಏನೋ ಕೊಟ್ಟಂಗೆ ಏನು ಬರುತ್ತೋ ಬಿಡುತ್ತೋ ಅಂತ ಜನಕ್ಕೆ ಗೊತ್ತಿರಲ್ಲ. ದಯವಿಟ್ಟು ನೀವು ನಿಗದಿತ ದಿನಾಂಕ ಹೇಗೆ ರಾಜ್ಯ ಸರ್ಕಾರದ ನೌಕರರಿಗೆ ಸಂಬಳ ಬರುತ್ತೋ ಆ ರೀತಿ ಸಂಬಳ ಕೊಡೋ ರೀತಿಯಲ್ಲಿ ರಾಜ್ಯ ಸರ್ಕಾರ ಸಂಬಳನೂ ಕಾಲಕ್ಕೆ ಸಮಯ ಕೊಡ್ತಿಲ್ಲ, ಅವ್ರಿಗೂ ಯಾವತ್ತೋ ಬರುತ್ತೆ. ಅದೇ ರೀತಿ ಇದೂ ಆಗಿದೆ. ಒಟ್ಟಾರೆ ಎಡವಟ್ಟಿನ ಸರ್ಕಾರ. ಬಸ್ ಪ್ರೈಸ್ ಕೂಡ ಏರಿಕೆ ಮಾಡೋದಕ್ಕಿಂತಲೇ ಮಾಡ್ತಿದ್ದಾರೆ ಸರ್. ನಿನ್ನೆ ಗ್ಯಾರಂಟಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳು ಪ್ರಸ್ತಾಪ ನೋಡಿ, ಇದು ಸರಿಯಾದ ನಿರ್ಧಾರ ಅಲ್ಲ. ನಾನು ತೀವ್ರವಾಗಿ ಖಂಡಿಸೋಕ್ಕೆ ಪದ ಬಳಕೆ ಭಾಳ ಬಲವಾಗಿ ಬಳಕೆ ಮಾಡೋಕ್ಕೆ ಹೋಗ್ತಿಲ್ಲ. ಏನೋ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋತಾರೆ ಅಂತ. ಒಂದು ಕಡೆ 100% ಫ್ರೀ ಶಕ್ತಿ ಯೋಜನೆ, ಇನ್ನೊಂದು ಕಡೆ ಸ್ಟೂಡೆಂಟ್ಗೂ ಫ್ರೀ ಪಾಸ್ ಕೊಟ್ಟಿರೋದು. ಇನ್ನು ಚಾರ್ಜ್ ನೀವು ಯಾರಿಗೆ ಮಾಡೋಕ್ಕೆ ಹೋಗೋದು? ಏನಾರ ಕಟ್ಟೋನಿಗೆ ಇನ್ನೂ ಹೆಚ್ಚು ಭಾರ ಹಾಕೋದ? ನೋಡಿ, ಅಭಿವೃದ್ಧಿ ಅಂದರೆ ಏನು? ಇವತ್ತು ಬೆಂಗಳೂರು ಅಂತ ನಗರ ಅಥವಾ ಇನ್ನೊಂದು ಕಡೆ ಆಗಲಿ, ಇವತ್ತು ಖಾಸಗಿ ವಾಹನಗಳನ್ನು ಬಳಕೆ ಮಾಡಬಾರ್ದು. ಮೂಲ ಉದ್ದೇಶ ಏನು? ಸಾರ್ವಜನಿಕ ಸೇವೆಗಳು, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಕೊಡ್ತಿರೋ ಮೂಲ ಉದ್ದೇಶ ಏನು? ಖಾಸಗಿ ವಾಹನಗಳನ್ನು ಯಾವುದೋ ಒಬ್ಬ ನಾಗರಿಕ ಬಳಕೆ ಮಾಡ್ದೇ ಸಾರ್ವಜನಿಕ ವ್ಯವಸ್ಥೆಗಳನ್ನು ಸಾರಿಗೆ ವ್ಯವಸ್ಥೆಗಳನ್ನು ಬಳಕೆನ ಮಾಡಬೇಕು. ಆ ರೀತಿ ಆ ಮೂಲಕ ರಸ್ತೆ ಮೇಲೆ ಒತ್ತಡ ಕಮ್ಮಿ ಆಗುತ್ತೆ. ಈ ಒತ್ತಡ ಕಮ್ಮಿ ಮಾಡಿ ಒಂದು ಸುಲಭವಾಗಿ ಯಾವುದೇ ಒಂದು ಟ್ರಾಫಿಕ್ ಕಂಜೆಷನ್ ಇಲ್ಲದೆ ಜನ ಸುಲಭವಾಗಿ ಸರಳವಾಗಿ ತಮ್ಮ ಸ್ಥಳಗಳನ್ನು ತಲುಪಲಿಕ್ಕಾಗುತ್ತೆ. ಇವತ್ತು ರಸ್ತೆ ಒತ್ತಡವನ್ನು ತಡಿಲಿಕ್ಕಾಗ್ತಿಲ್ಲ. ಇಡೀ ಬೆಂಗಳೂರಿನಲ್ಲಿ ನೋಡ್ತೀರಾ, ಎಷ್ಟು ಫ್ಲೈಓವರ್ ಮಾಡ್ಬೋದು ನೀವೇನೇ ಫ್ಲೈಓವರ್ ಡಬಲ್ಲು ತ್ರಿಬಲ್ಲು 10 ವರ್ಷ ಆದಮೇಲೆ ಆಗ್ಬೋದು. ನೀವು 10 ವರ್ಷ ಮುಂಚೆ ಅಂತೂ ಯಾವುದೂ ಬರೋಲ್ಲ. 10 ವರ್ಷದವರೆಗೂ ಬೆಂಗಳೂರು ನರಳಬೇಕಾ? 10 ವರ್ಷ ನೀವು ಕೆಲಸ ಮಾಡಿದ್ರೆ ಎಷ್ಟು ರೋಡ್ಗಳು ಬ್ಲಾಕ್ ಆಗುತ್ತೆ ಅಂತ ಯೋಚನೆ ಮಾಡಿ. ಸೊ ಇದೆಲ್ಲ ಒಂದು ಸ್ವಲ್ಪ ಜವಾಬ್ದಾರಿಯುತವಾಗಿ ಯೋಚನೆ ಮಾಡಿ. ಇನ್ನು ಬಸ್ಸಿನ ದರ, ನಾನು ಈ ಸರ್ಕಾರವನ್ನು ಕೇಳ್ಕೊತೀನಿ, ಈಗಿರೋಂಥ ಬಸ್ಸಿನ ದರ ಅಥವಾ ಮೆಟ್ರೋ ದರವನ್ನು 50% ಇಳಿಸಿ. ನಾನು ಒಬ್ಬ ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಆಗಿ ಹೇಳ್ತಾ ಇರೋದು, ನಿಮಗೂ ಒಳ್ಳೆಯ ಆಶೀರ್ವಾದ ಜನರಿಂದ ಸಿಗುತ್ತೆ. ಒಂದು ಯೋಗ್ಯವಾಗಿರುವಂಥ ವೈಜ್ಞಾನಿಕವಾಗಿ ಜವಾಬ್ದಾರಿಯುತವಾದಂಥ ನಿರ್ಧಾರ ಮಾಡಿದಂಥ ಆಗುತ್ತೆ. ನಾನು ಯಾಕೆಂದರೆ ಜನರ ಸಮಸ್ಯೆಯನ್ನು ನೋಡಿಕೊಂಡು ಇವತ್ತು ಜವಾಬ್ದಾರಿಯುತವಾಗಿ ಈ ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಎಲ್ಲೋ ಕಡೆ ಬಿಜೆಪಿ ಮುಂಚೂಣಿ ನಾಯಕತ್ವ ವಹಿಸ್ಕೊಳ್ತಿಲ್ಲ ಹೋರಾಟದಲ್ಲಿ ಅಂತ ನೋಡಿ, ಯಾರೂ ಜವಾಬ್ದಾರಿ ವಹಿಸ್ಕೊಳ್ಳೋದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾರಿಗೂ ಕಾಯಲಿಲ್ಲ. ಸಮಸ್ಯೆ ಏನು ಅಂತ ಅರ್ಥ ಮಾಡಿಕೊಂಡು ಆ ಬಿಡದಿ ಭಾಗದ ಜನರು ಪ್ರತಿಭಟನೆಯನ್ನು ಪ್ರಪ್ರಥಮವಾಗಿ ಪ್ರಾರಂಭವನ್ನು ಮಾಡಿದಾಗಲೇ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಪ್ರತಿಪಕ್ಷದ ನಾಯಕರು ನಾನು ಒಟ್ಟಿಗೆ ಅಲ್ಲಿಗೆ ತೆರಳಿ ಅವ್ರನ್ನ ಮಾತಾಡಿಸಿ ಅವ್ರಿಗೇನು ಆಗ ನಮ್ಗೆ ಕೇಳಿದೇನು ಗೊತ್ತಾ, ನಮಗೆ 2013 ಫೇರ್ ಕಾಂಪನ್ಸೇಷನ್ ಆ್ಯಕ್ಟಿನ ಪ್ರಕಾರ ಪರಿಹಾರ ಕೊಡ್ತಿಲ್ಲ, ಲೈವ್ಲಿಹುಡ್ ಕೊಡ್ತಾ ಇಲ್ಲ, ರಿಹಾಬಿಲಿಟೇಷನ್ ಕೊಡ್ತಿಲ್ಲ ಅಂತ. ಅದನ್ನು ಕೊಡಿ ಅಂತ ಅವ್ರು ಕೇಳಿ ಆ ಪ್ರಕಾರವಾಗಿ ನಾವು ಕೈಗೆತ್ಕೊಂಡು ಇದನ್ನು ಭಾಳ ಪ್ರಬಲವಾಗಿ ಮಂಡಿಸಿ ಸರ್ಕಾರಕ್ಕೆ ಮನವರಿಕೆ ಮಾಡುವಂಥ ಕೆಲಸಗಳನ್ನ ನಾವು ಮಾಡಿದ್ದೀವಿ. ಇವತ್ತು ಅದನ್ನು ಸರ್ಕಾರ ಒಪ್ಪಿದ್ದಾರೆ. 2013 ಕಾಂಪನ್ಸೇಷನ್ ಆ್ಯಕ್ಟನ್ನು ಕೊಡ್ತೀವಿ, ಲೈವ್ಲಿಹುಡ್ ಕೊಡ್ತೀವಿ, ರಿಹಾಬಿಲಿಟೇಷನ್ ಕೊಡ್ತೀವಿ, ಅದ್ರ ಮೇಲೆ ಇನ್ನೇನೋ ಪರಿಹಾರ. ಎಲ್ಲದರ ಮೇಲೂ ರೈತ ವಿರೋಧ ಇರೋದರಿಂದ ಆ ರೈತರ ವಿಶ್ವಾಸಕ್ಕೆ ತಗೊಳ್ಳೋಂಥದ್ರಲ್ಲಿ ಸಂಪೂರ್ಣ ಸರ್ಕಾರ ವಿಫಲವಾಗಿರೋದು. ಇವರ ಆಡಳಿತ, ಇವರ ಮನಸ್ಥಿತಿಗಳು, ಇವರ ನಡವಳಿಕೆಗಳು ಜನ ಒಪ್ತಿಲ್ಲ. ಇವ್ರನ್ನ ನಂಬಲಿಕ್ಕೆ ತಯಾರಿಲ್ಲ. ಸರ್ಕಾರ ಏನಾಗಿದೆ, ಇವ್ರನ್ನ ಯಾರನ್ನೂ ನಂಬಲಿಕ್ಕೆ ತಯಾರಿಲ್ಲ. ಪ್ರಥಮವಾಗಿ ನೋಡಿ, ಇಡೀ ರಾಜ್ಯದಲ್ಲಿ BDAನಲ್ಲೂ ಫೇರ್ ಕಾಂಪನ್ಸೇಷನ್ ಆ್ಯಕ್ಟನ್ನು ಅನುಷ್ಠಾನ ಮಾಡಿಲ್ಲ, KEDB ಅವ್ರು ಮಾಡಿಲ್ಲ. ಇನ್ಯಾವುದೇ ಏನು ಜಮೀನಿನ ಸ್ವಾಧೀನ ರಾಜ್ಯ ಸರ್ಕಾರ ಯಾವುದೇ ಕಾರ್ಯಕ್ರಮದಲ್ಲಿ ಸ್ವಾಧೀನಪಡಿಸ್ಕೊಳ್ಳೋದ್ರಲ್ಲಿ 2013 ಫೇರ್ ಕಾಂಪನ್ಸೇಷನ್ ಆ್ಯಕ್ಟನ್ನು ಎಲ್ಲೂ ಅನುಷ್ಠಾನ ಮಾಡಿಲ್ಲ. ಇದು ಒಂದೇ ಕಡೆ ಪ್ರಥಮವಾಗಿ ಇದು ಭಾರತೀಯ ಜನತಾ ಪಾರ್ಟಿಯ ಗೆಲುವು ಅಂತ ನಾನು ಹೆಮ್ಮೆಯಿಂದ ಹೇಳ್ಬೋದು. ಸರ್, ಇನ್ನೊಂದು ಮೇಕೆದಾಟು ವಿಚಾರವಾಗಿ ತಮಿಳುನಾಡು ಮತ್ತೆ ತಮ್ಮ ತಕರಾರನ್ನು ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಯೋಜನೆ ಕೈಗೂಡಬಾರ್ದು ಅಂತ ಭೇಟಿಗೂ ಇದು ಮಾಡಿದ್ದಾರೆ. ಈಗಾಗಲೇ ಇವತ್ತು ನೋಡಿ, ಕೋರ್ಟು ಮತ್ತು ಕೇಂದ್ರ ಸರ್ಕಾರ ಎಲ್ಲ ರೀತಿಯಾದಂಥ ಸಹಕಾರ ಕೊಟ್ಟಿದ್ದಾರೆ. ಮೇಕೆದಾಟು ನಮ್ಮ ಬೆಂಗಳೂರು ನಗರಕ್ಕೆ ಮತ್ತು ಈ ಸುತ್ತಮುತ್ತಲಿನ ಭಾಗಕ್ಕೆ ಅವಶ್ಯಕತೆ ಇದೆ. ಇದು ಕಾನೂನುಬದ್ಧವಾಗಿದೆ, ನ್ಯಾಯಬದ್ಧವಾಗಿದೆ, ಕ್ರಮಬದ್ಧವಾಗಿದೆ. ಇದರ ಅವಶ್ಯಕತೆ ಇದೆ ಮೇಕೆದಾಟಿನ. ಹಾಗಾಗಿ ಈ ಸರ್ಕಾರ ಕೈನಲ್ಲಿ ಆಗುತ್ತೋ ಇಲ್ವೋ, ಕಾಂಗ್ರೆಸ್ ಸರ್ಕಾರ ಕೈನಲ್ಲಿ ಆಗುತ್ತೋ ಇಲ್ವೋ, ಖಂಡಿತ ನಾವು ಭಾರತೀಯ ಜನತಾ ಪಾರ್ಟಿಯವರು ಇದನ್ನು ಅನುಷ್ಠಾನ ಮಾಡೋವಂಥದ್ದು 100ಕ್ಕೆ 100 ನಾವು ಮಾಡ್ತೀವಿ. ಇವ್ರ ಕಾಲದಲ್ಲಿ ಏನೂ ಆಗಲ್ಲ, ನಮ್ಮ ಕಾಲದಲ್ಲಿ ಇದನ್ನು ಅನುಷ್ಠಾನ ನಾವು ಬಡ್ಜೆಟಲ್ಲಿ
ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದಾಗ ನಮ್ಮ ಸರ್ಕಾರದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದಕ್ಕೆ ಹಣ ಮೀಸಲನ್ನು ಇಟ್ಟು ಇದನ್ನು ಕಾರ್ಯರೂಪಕ್ಕೆ ತರ್ತೀವಿ ಅಂತ ಭಾಳ ಸ್ಪಷ್ಟ ನಿಲುವನ್ನು ತೊಗೊಂಡು 5,000 ಎಕರೆ ಆಲ್ಟರ್ನೇಟಿವ್ ಲ್ಯಾಂಡನ್ನು ಕೊಡುವಂಥದ್ದಾಗಿದೆ. ನಾವು ಮಾಡ್ತೀವಿ. ಇವರು ಕತೆ ಹೇಳ್ತಾರೆ, ನಾವು ಕಾರ್ಯರೂಪಕ್ಕೆ ತರೋರು.